ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು KF53 ಬಿಹಾರಿ ಬ್ಲಾಗ್. ಮುಟ್ಟೆ ಕಟ್ಕೊಂಡು ಒಯ್ತಾ ಇರೋದೆ. ನಾವೆಲ್ಲ ಹೋಗೋಕ್ಕಾಗುತ್ತೆ, ಎಲಿಫೆಂಟ್ ರೇಸಿಂಗ್ ಇದು. ಬಟ್ ಅದಾದಮೇಲೆ ರೋಡೇ ಮಿಸ್ ಆಗ್ಬಿಡ್ತು. ಈಗ ಹುಷಾರಾಗಿರು, ಎಲೆಕ್ಟ್ರಿಕ್ ಚಾರ್ಜಿಂಗ್ ಹಾಕಿದ್ದಾರೆ. ಅಯ್ಯೋ ಸ್ವಲ್ಪ ಕೊಟ್ಟಿದ್ದಾರೆ ಕಂಜೂಸ್. ವಿ ವಿಲ್ ಗೋ ಲೈಕ್ ಜೆಟ್. ಲೆಟ್ಸ್ ಗೋ. ಹಾಯ್ ವೆಲ್ಕಮ್ ಬ್ಯಾಕ್ ಟು KF53 ಬಿಹಾರಿ ಬ್ಲಾಗ್. ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತಿದ್ದೀರಿ. ಈಗಲೇ ರಿವೀಲ್ ಮಾಡೋದು ಬೇಡ ಅಲ್ವಾ? ಈಗಲೇ ರಿವೀಲ್ ಮಾಡೋದು ಬೇಡ. ಆನ್ ದ ವೇ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಿದ್ದೀವಿ ಅಂತ. ತುಂಬ ದಿನ ಆದಮೇಲೆ ನಾವು ಟ್ರಾವೆಲ್ ಮಾಡೋದಕ್ಕೆ. ಯಾಕೆ ನನ್ನ ಫೇಸಿಂಗ್ ಬರ್ತೈತಲ್ಲ? ಹಾಯ್ ವೆಲ್ಕಮ್ ಬ್ಯಾಕ್ ಟು KF53 ಬಿಹಾರಿ ಬ್ಲಾಗ್. ಇವತ್ತು ನಾವು ಒಂದು ಡೆಸ್ಟಿನೇಷನ್ ಹುಡ್ಕೊಂಡು ಹೋಗ್ತಿದ್ದೀರಿ. ಎಲ್ಲಿಗೆ ಅಂತ ಈಗಲೇ ರಿವೀಲ್ ಮಾಡಲ್ಲ, ಬಟ್ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಿದ್ದೀರಿ, ಯಾವ ಪ್ಲೇಸ್ಗೆ ಹೋಗ್ತಿದ್ದೀರಿ ಅಂತ. ಸೊ ಆ ಪ್ಲೇಸ್ಗೆ ಹೋಗೋದಕ್ಕೆ ಪ್ಯಾಕಿಂಗ್ ಎಲ್ಲ ನಡೀತಿದೆ. ಡ್ರೋನ್ ಆಗಿರ್ಬೋದು, ಕ್ಯಾಮ್ರಾಸ್ ಆಗಿರ್ಬೋದು, ಎಲ್ಲ ಪ್ಯಾಕಿಂಗ್ ನಡೀತಿದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು, ಜಾಕೆಟ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಎಲ್ಲ ಆಯಿತು. ಈಗ ಇದನ್ನೆಲ್ಲ ಸೆಟಪ್ ಮಾಡಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಗಂಟಿದೆ. ಫಸ್ಟ್ ಟೈಮ್ ಒಂದು ಬ್ಯಾಗಲ್ಲಿ ಎಲ್ಲ ಐಟಮ್ಸ್ ತೊಗೊಂಡು ಇನ್ನೂ ಸ್ಪೇಸ್ ಇರೋದು ಫಾರ್ ದ ಫಸ್ಟ್ ಟೈಮ್ ಈ ಬ್ಯಾಗಲ್ಲಿ ಮುಟ್ಟೆ ಕಟ್ಕೊಂಡು ಒಯ್ತಾ ಇರೋದೆ. ಸೊ ನೀವು ಕೂಡ ನಮ್ಮ ಜೊತೆ ಬನ್ನಿ ನಮ್ಮ ಜರ್ನಿಯಲ್ಲಿ. ನೋಡಿ, ಬಾಯ್ಸ್ ಯಾವಾಗಲೂ ಎಲ್ಲಾದರೂ ಹೋಗ್ಬೇಕಂದ್ರೆ ಇಷ್ಟು ಬ್ಯುಸಿಯಾಗಿರ್ತಾರೆ. ಅಂದರೆ ಎಲ್ಲ ಸೆಟಪ್ ಮಾಡ್ಕೊಳೋದಕ್ಕೆ ಬ್ಯುಸಿ ಇರ್ತಾರೆ ಅಂತ. ಈ ಕೆಲಸ ಎಲ್ಲ ನಾವು ಮಾಡ್ತೀರಲ್ವಾ, ಈ ಕೆಲಸ ಅಷ್ಟೇ ಅವ್ರಿಗಿರುತ್ತೆ ಮಾಡೋದಕ್ಕೆ. ರಿಷಿ, ವೆಲ್ಕಮ್ ಟು KF53 ಬಿಹಾರಿ ಬ್ಲಾಗ್. ಥ್ಯಾಂಕ್ ಯು. ಈಸಿಯಾಗಿದೆ, ಎಲ್ಲೇ ಯಾವ ಪ್ಲೇಸ್ಗೆ ಹೋದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಟೈಮ್ ಇವನು ಯೂಸ್ಫುಲ್ ಥಿಂಗ್ ತೊಗೊಂಡಿರೋದಂದರೆ ಈ ಬ್ಯಾಗ್ ಒಂದೇ. ರಿಷಿ ಅವನು ಶೂ ಕ್ಲೀನ್ ಮಾಡ್ಕೊತಿದ್ದಾನೆ. ಶೂ ನನಗೆ ಫಸ್ಟ್ ಟೈಮ್ ನೀನು ತೊಗೊಂಡಿದ್ಯಲ್ವಾ ಏನಾದರೂ ಒಂದು ವಸ್ತು, ಈ ಬ್ಯಾಗ್ ಒಂದೇ ಯೂಸ್ಫುಲ್ ನೀನು ತೊಗೊಂಡಿರೋದ್ರಲ್ಲಿ. ಎಲ್ಲ ಯೂಸ್ಫುಲ್ಲೇ ತಗೊಂತೀನಿ, ಯಾವುದೂ ಯೂಸ್ಫುಲ್ ಇಲ್ಲ. ಫಸ್ಟ್ ಟೈಮ್ ಒಂದು ಬ್ಯಾಗ್ ಯೂಸ್ಫುಲ್ ಆಗಿದೆ ಅಷ್ಟೇ. ಗೈಸ್, ಫೈನಲಿ ಒಂದು ಔಟ್ಫಿಟ್ ರೆಡಿ ಆಗಿದೆ. ಓಕೆನಾ? MTಯಲ್ಲಿ ಹೋಗ್ತಾ ಇಲ್ಲ. ಸರ್ಪ್ರೈಸ್ ಏನಂದರೆ ಫಸ್ಟ್ ಟೈಮ್ ನಾನು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀನಿ. TVS ಎಂಟಾರ್ಕ್. ಸೊ ಆಲ್ರೆಡಿ ಪೆಟ್ರೋಲ್ ಇದೆ, ಬಟ್ ಫುಲ್ ಟ್ಯಾಂಕ್ ಮಾಡಿಕೊಂಡು 0 ಟ್ರಿಪ್ ಮಾಡ್ಕೊಳೋಣ. ಚಲೋ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೀಸ್ಫುಲ್ ರೈಡ್, ಯಾವುದು ಲಗೇಜ್ ಇಲ್ಲ, ಏನೂ ಇಲ್ಲ. ಒಂದೇ ಒಂದು ಬ್ಯಾಗ್ ಇದು. ಅದೊಂದು ಬ್ಯಾಗ್ ಬಿಟ್ಟು ನಮ್ಮ ಏನೂ ಇಲ್ಲ, ಕೈಯಾಗೂ ಏನಿಲ್ಲ ಅಲ್ಲ. ಹೌದೌದು, ಫಸ್ಟ್ ಟೈಮ್ ಈ ಥರ ಫ್ರೀಯಾಗಿ ಹೋಗ್ತಿರೋದು ಫಸ್ಟ್ ಟೈಮ್. ಓಕೆ 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 ಆಫ್ಟರ್ ಲಾಂಗ್ ಟೈಮ್ ಮೋಟೋ ಬ್ಲಾಗರ್ KF53 ವಿಹಾರಿ ಆನ್ ರೈಡ್. ಹೌದೌದು, ತುಂಬ ದಿನ ಆಗಿತ್ತು. ಆಲ್ಮೋಸ್ಟ್ ತುಂಬ ಮನ್ಸೇ ಆಗ್ಬಿಟ್ಟಿತ್ತು. 7 hours ತೋರಿಸ್ತಾ ಇದೆ. ಓಕೆ, ಟೈಮ್ ಬಂತು 12:10 minutes. ಪ್ರಾಪರ್ 12:10 ರಾಡಿ ಸ್ಟಾರ್ಟ್ ಆಗಿದ್ದು ರೈಡ್. ನೋಡೋಣ 430 kilometers ಎಷ್ಟು ಅವರ್ಸಾಗ ಹೊಡಿಬೋದು ಸ್ಕೂಟಿದಾಗ. ಸೊ ಇದು ನಾವು ಕ್ರೂಸ್ ಮಾಡೋಕ್ಕಾಗಲ್ಲ. 100, 120, 140 ಅಂತ MTದಾಗ ಕ್ರೂಸ್ ಮಾಡ್ತೀರಿ 130 ಗಂಟ. ಬಟ್ ಇದು ಕ್ರೂಸ್ ಮಾಡೋಕ್ಕಾಗಲ್ಲ. ಜಸ್ಟ್ 99, 100. ನನಗಂತೂ ಇಲ್ಲಿ ಎಂಟಾರ್ಕ ಲೋಕಲಾಗ 40-42 kilometers ಕೊಡ್ತಾ ಇದೆ ಲೀಟರ್ಕ. ಹೌದೌದು. ಇವಾಗ ಹೈವೇ ರೈಡ್ ಅಲ್ಲ, ಫಸ್ಟ್ ಟೈಮ್ ಹೈವೇ ರೈಡ್ ಹೋಗೋದು ಇದ್ರಾಗ. ಜಾಸ್ತಿ ದಿನದಿಂದ ಹೋಗಿಲ್ಲ, 1 ವರ್ಷದ ಮೇಲೆ ಆಯಿತು ಆ ಕಡೆ ಹೋಗಿ. ಸೊ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎಷ್ಟು ಬರುತ್ತೆ ಏನು ಅನ್ನೋದು ನೋಡೋಣ. ಚಲೋ, ಫುಲ್ ಕೀ ಕೊಡು. ನನಗೆ ಮೈಕ್ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಭಯ ಆಗ್ತಿದೆ. ಇಲ್ಲ, ಆಗಲ್ಲ. ಸ್ಲೋ ಆಗಿ ಫಸ್ಟ್ ಲಾಕ್ ಮಾಡಿ. ಆಲ್ರೆಡಿ 2 liters ಇದೆ, ಎಕ್ಸಾಕ್ಟ್ 4 liters. 411. ವಾಶ್ ಮಾಡಿದ್ನಿಂದ ಏನು ಸೆಟ್ ಮಾಡ್ಕೊಂಡಿಲ್ಲ ಇದು.
ಈ ಕಡೆ ಬಾ. ಕೈ ಎತ್ತು. ಏರು ಇದೆ, ಮೊನ್ನೆನೇ ಮಾಡಿಸಿದ್ದು. ಟ್ರಿಪ್ 0 ಮಾಡ್ತೀನಿ. ಟ್ರಿಪ್ 0 ಮಾಡಿಕೊಂಡು ಓಕೆ. ಇವಾಗ 2 ಆಪ್ಷನ್ ಇದೆ. ಹೊಸಕೋಟೆ ಹೊಸ ಹೈವೇನಾ ಇಲ್ಲ ಲೋಕಲಾ? ಹೊಸ ಹೈವೇ. ಹೊಸ ಹೈವೇನಿಂದ ತುಮಕೂರು ಹತ್ರ ಇಳಿಬೇಕು. ಓಕೆ, ಹೋಗೋಣ? ಹಿಂಗೆ ಹೋಗೋಣ? ಹೆಂಗೋ ಸ್ಕೂಟಿನೇ ಅಲ್ಲ. ಹೋಗು. ಏನಕ್ಕೆ ಸೌಂಡ್ ಬರ್ತಿದೆ? ಬ್ರೇಕ್ ಟೈಟ್ ಮಾಡಿಸಿದ್ದು, ಸೆಟ್ ಆಗುತ್ತೆ. ಬರೀ ಟಿಪ್ಪರುಗಳೇ ಅಪ್ಪ. ಈ ಹೊಸಕೋಟೆ ಯಾರು ಪರ್ಮಿಷನ್ ಕೊಡ್ತಾರೋ ಗೊತ್ತಿಲ್ಲ. ನೋಡಿ ಹೆಂಗೆ ಹೋದ್ಮೇಲೆ ನಾವೆಲ್ಲ ಹೋಗೋಕ್ಕಾಗುತ್ತೆ? ಎಲಿಫೆಂಟ್ ರೇಸಿಂಗ್ ಇದು. ಈ ಕಡೆ ಒಂದು ಎಲಿಫೆಂಟ್, ಈ ಕಡೆ ಒಂದು ಎಲಿಫೆಂಟ್, ಇನ್ನೊಂದು ಎಲಿಫೆಂಟು. ನಮ್ಗೆ ಸ್ವಲ್ಪ ಗ್ಯಾಪನ್ನು ಇದು ಧೂಳೊಂದು ನೋಡ್ರಿ. ಅದ್ರಾಗೂ ರೇಸಿಂಗ್ ಇನ್ನು ನಾನೇ 50 ಆಗಿದ್ದೀನಿ, ಅವ್ನು ಹೆಂಗೆ ಹೋಗ್ತಾವ್ ನೋಡ್ರಿ. 11.12 ಕಿಲೋಮೀಟರ್ಸ್ಗೆ ನಮ್ಗೆ ಬರೋ ಫಸ್ಟ್ ಟೋಲ್ ಗೇಟು ನಮ್ಮ ಮನೆಯಿಂದ. ಟೋಲ್ ಗೇಟ್ ಕ್ರಾಸ್ ಆಗ್ತಾಯಿದ್ರಿ. ಇದು ಕ್ರಾಸ್ ಆದಮೇಲೆ ಇನ್ನು ಹೊಸ ಹೈವೇದಾಗೆ ಇರ್ತದೆ. ದಿಸ್ ಈಸ್ ಹೊಸಕೋಟೆ ಟೋಲ್. ಹೊಸಕೋಟೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಫೇಮಸ್ ಹೊಸಕೋಟೆ ಬಿರಿಯಾನಿ, 4 AM ಬಿರಿಯಾನಿ, ಮನೀಸ್ ಬಿರಿಯಾನಿ. ಸೊ ಫಸ್ಟ್ ಟೋಲ್ ಇನ್ ದ ಟ್ರಿಪ್. 25 ಕಿಲೋಮೀಟರ್ಸ್ ಆದಮೇಲೆ ನಮ್ಗೆ ಹೈವೇ ಸಿಗುತ್ತೆ. ಲೈಕ್ ಇದು ತುಮಕೂರಿನಿಂದ ಹೊಸಕೋಟೆ ಹೊಸ ಹೈವೇ, ಎಕ್ಸ್ಪ್ರೆಸ್ ಹೈವೇ ಥರ, ವಿಚ್ ಈಸ್ ಗೋಯಿಂಗ್ ಟುವರ್ಡ್ಸ್ ಚೆನ್ನೈ. ಕೋಲಾರ ಕಡೆ ಹೋಗೋ ರೋಡ್ ಟಚ್ ಆಗುತ್ತೆ. ಸೊ ಇದು ಹತ್ಬಿಟ್ಟು ನಾವು ತುಮಕೂರು ಗಂಟೆ ಹೋಗ್ಬೋದು. ತುಮಕೂರಿನಿಂದ ಗೋವಾ ರೋಡಲ್ಲಿ ಹೋಗಿದ್ರೆ ನಾವು ಹೋಗೋವಂಥ ಡೆಸ್ಟಿನೇಷನ್ಗೆ ರೀಚ್ ಆಗೋ ಹೈವೇ. ಸೊ ಲೆಟ್ಸ್ ಸಿ. ನೋಡು ಫಸ್ಟ್ ಗೈಸ್, ಆಲ್ಮೋಸ್ಟ್ ಹೈವೇ ಅಲ್ಲಿ ಇದ್ದೀರಿ. ಆಲ್ಮೋಸ್ಟ್ ಏನು ಹೈವೇ ಅಲ್ಲೇ ಇದ್ದೀರಿ. ಸೊ ಈಗ ಒಂದು ಸ್ಮಾಲ್ ಬ್ರೇಕ್, ಟೀ ಮತ್ತು ಏನಾದರೂ ಸ್ನ್ಯಾಕ್ಸ್ ತೊಗೊಳ ತಿನ್ನೋದಕ್ಕೆ. ಆ್ಯಂಡ್ ಮಾರ್ನಿಂಗಿಂದ ಇವನು ಬ್ರೇಕ್ಫಾಸ್ಟೇ ಮಾಡಿಲ್ಲ. ತಿನ್ನು ಅಂದರೆ ಏನು ತಿಂತಿದೆ ನೋಡಿ. ಬಿಂಗೋ. ಆ್ಯಂಡ್ ಗೋಪುರ ಕೂಡ ಕೈ ಕೊಟ್ಟಿದೆ ಈಗ. ಆ ಇಲ್ಲ ರೆಕಾರ್ಡ್ ಆಗಿದೆಯಾ? ಓಕೆ, ಈಗ ಒಂದು ಸ್ಮಾಲ್ ಬ್ರೇಕ್, ಟೀ ಕುಡಿದ್ಬಿಟ್ಟು ಮತ್ತೆ ಸ್ಟಾರ್ಟ್ ಆಗಬೇಕು. 170 160 ಏನೋ ಬಂದಿದೆ ಗೈಸ್. ಫುಲ್ ಮಳೆ. ಟಯರ್ಡ್ ಅಲ್ಲ, ಹೊಟ್ಟೆ ಹಸಿತಿದೆ. ಆ್ಯಂಡ್ ಇದು ಯಾವುದು ಹೈವೇ? ಫಸ್ಟ್ ಟೈಮು ತುಮಕೂರು ಗಂಟ ಗೊತ್ತಿರೋ ಹೈವೇ ಇದು. ಫಸ್ಟ್ ಟೈಮ್ ತುಮಕೂರಿಂದ ಇದನ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಏನಿದೆ ಅಣ್ಣ? ಪೀಸ್ಫುಲ್ ರೋಡ್. 2 minutes ಆರ್ಡರ್ ಮಾಡಿದ್ಮೇಲೆ ಬಿರಿಯಾನಿ. ಓಕೆ ಗೈಸ್, ತುಮಕೂರವರೆಗೂ ನಮ್ಗೆ ಗೊತ್ತಿರೋ ರೋಡಲ್ಲಿ ನಾವು ಬಂದ್ರಿ. ಬಟ್ ಅದಾದಮೇಲೆ ರೋಡೇ ಮಿಸ್ ಆಗಿಬಿಡ್ತು. ಆ್ಯಂಡ್ ಇದು ಕೂಡ ಹೈವೇನೇ. ಈಗ ನಾವು ಚಿಕ್ಕಮಂಗ್ಳೂರು ಸೈಡ್ ಹೋಗೋ ರೋಡಲ್ಲಿ ಬಂದುಬಿಟ್ಟಿದ್ದೀರಿ. ನಾವು ಹೋಗ್ಬೇಕಾಗಿರೋದು ಬೇರೆ ಪ್ಲೇಸ್ಗೆ, ಬಟ್ ಬಂದಿರೋದು ಈ ಸೈಡ್. ಬಟ್ ರೋಡ್ಸ್ ಆರ್ ಸೋ ಗುಡ್, ಚೆನ್ನಾಗಿದೆ. ಮತ್ತು ಇಲ್ಲೊಂದು ರೆಸ್ಟೋರೆಂಟ್ ಇದೆ, ವೆಜ್. ರೋಡ್ಸ್ ಆರ್ ಗುಡ್ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಆಗಿದೆ. ಒಂದೊಂದು ಜಾಗದಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಇನ್ನು ಯಾವ ರೆಸ್ಟೋರೆಂಟು ಆಗಿಲ್ಲ, ಯಾವ ಟೋಲಿ ಇಲ್ಲ, ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಪೀಸ್ಫುಲ್ ಆಗಿದೆ. ಆ್ಯಂಡ್ ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಸೊ ತಿನ್ನೋದಕ್ಕೆ ಬಂದಿದ್ದೀರಿ. ಆ್ಯಂಡ್ ರೈನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ತಿನ್ಬಿಟ್ಟು ರೈನ್ ಸ್ಟಾಪ್ ಆದರೆ ವಿಲ್ ಸ್ಟಾರ್ಟ್ ಅವರ್ ಜರ್ನಿ. 1 ಬಿರಿಯಾನಿ 1 ಚಿಕನ್ ಲಾಲಿಪಾಪ್ ಹೇಳಿದ್ವಿ. ತಿನ್ಬಿಟ್ಟು ಹೊಟ್ಟೆ ತುಂಬ ಬೆಳಗ್ಗೆ ತಿಂದಿರೋದು. ಆದರೆ ಅವನು ಇನ್ನೂ ಏನೂ ತಿನ್ನಲೇ ಇಲ್ಲ ಊಟ. ನಾನೇ ತಿಂದಿರೋದು ಮಾರ್ನಿಂಗ್. ಸೊ ಇಂಥ ವಿದರ್ಕ ಗೈಸ್, ಬಿಸಿ ಬಿರಿಯಾನಿ. ಕಬಾಬ್ ಇರಬೇಕು, ಬಟ್ ಕಬಾಬ್ ಇಲ್ಲ ಅಂತೆ ಸದ್ಯಕ್ಕೆ. ಅದೀಗ ಲಾಲಿಪಾಪ್ ಇದೆ, ತಿನ್ನೋಣ. ಮಗ ಹುಷಾರಾಗಿರು, ಎಲೆಕ್ಟ್ರಿಕ್ ಚಾರ್ಜಿಂಗ್ ಹಾಕಿದ್ದಾರೆ. ಅಯ್ಯೋ, ಬ್ಲಾಸ್ಟ್ ಆದರೆ ಓಡೋಗ್ಬೋದು. ಎಲೆಕ್ಟ್ರಿಕ್ ಚಾರ್ಜಿಂಗ್ ಹಾಕ್ಬಿಟ್ಟವ್ರೆ. ಅದು ಸೌಂಡ್ ಬೇರೆ ಬರ್ತಿದೆ ಏನೋ. ವಿ ಹೇಟ್ ಎಲೆಕ್ಟ್ರಿಕ್. ಬಿರಿಯಾನಿ ಕೊಡಪ್ಪ ಅಂದರೆ ಇಷ್ಟು ಕೊಡ್ತವನೆ, ಸಾಲ್ತದೋ ಇಲ್ಲ. ಸ್ವಲ್ಪ ಕೊಟ್ಟಿದ್ದಾರೆ. ಕಂಜೂಸ್ ಜನ. ನಮ್ಮ ಕಡೆ ಇಷ್ಟು ತಂದು ಕೊಡ್ತಾರೆ ಈ ಅಮೌಂಟ್. ಅಲ್ಲ, ನಾವು ತಿನ್ನೋದು ಅಷ್ಟರಲ್ಲೇ ಇದೆ ಬಿಡು.
ಓ ಗಾಡ್ 4 ಪೀಸ್ ಕೊಟ್ಟಿದ್ದಾರೆ ಮಗ, ನಾಟ್ ಬ್ಯಾಡ್. 4 ಇಲ್ಲ, ಎಷ್ಟು ಪೀಸ್ ಕೊಟ್ಟಿದ್ದಾರೆ. ಏನು ಗೊತ್ತಾ, ನಂಗೆ ಈ ಥರ ಪೀಸಸ್ ತಿನ್ನೋಕ್ಕಾಗಲ್ಲ. ಇವಾಗ ಇಲ್ಲ ಬೇಡ ಹೇಳು, ನೀನು ಹೆಂಗೂ ತಿಂದಿಲ್ಲಲ್ಲ. ಬೋಟಿ ಫ್ರೈ ಒಂದು, ಒಂದು ಮಾತ್ರ ಹೇಳು, ಒಂದು ಹೇಳು ಸಾಕು. 2 ರೋಟಿ, 2 ರೋಟಿ. ನಾನಲ್ಲ, ಚಿಕ್ಕು ರೋಟಿಗೆ. ನೀನು ಏನು ಬಿರಿಯಾನಿ ಹೇಳಿದ್ದ? ಚಿಕನ್ ದಮ್ ಬಿರಿಯಾನಿನ? ನಮ್ಮಮ್ಮನೂ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿನ, ಚೆನ್ನಾಗಿದೆ, ತಿನ್ಬೋದು. ಸೀಮ್ ಲೈಕ್ ಟೊಮೆಟೊ ಮಾಡ್ತಾರೆ ಇದು. ನಮ್ಮ ಕಡೆ ಇದಂಗಿರಲ್ಲ ಇವರೇ. ಅದೇ ಕೆಲಸಕ್ಕೆ ಹೇಳಿದ್ದೀನಿ. ಬೋಟಿ ಕೊಟ್ಟಿದ್ದಾರೆ, ಹೆಂಗಿದೆ ಗೊತ್ತಿಲ್ಲ. ರೋಟಿ ಒಂದೇಳು ಅಂದರೆ 2 ಹೇಳಿದ್ದಾನೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಅವನೇ ತಿಂಡಿ, ಅರ್ಧ ತಿಂತೀನಿ ಅಷ್ಟೇ. ನಾನು ಹೇಳ್ಬಿಟ್ಟಿದ್ದೀನಿ ಈಗಲೇ ಅಷ್ಟೇ. ಊಟ ಎಲ್ಲ ಆಗಿದೆ. ಈಗ ಇಲ್ಲಿ SRG ಅಂತ ಒಂದು ರೆಸ್ಟೋರೆಂಟ್ ಬಂದ್ರಿ ಗೈಸ್. ಊಟ ತಿಂತಿದ್ದೀನ ಇಲ್ಲ ಅಂತ ನನಗೇ ಗೊತ್ತಿಲ್ಲ, ಸುಮ್ಮನೆ ಬಾಯಲ್ಲಿ ಹೋಗ್ತಿದೆ ಅಷ್ಟೇ. ಅದು ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಹೊಸ ಹೈವೇ ಒಂದು ಯಾವ ರೆಸ್ಟೋರೆಂಟ್ ಇನ್ನೂ ಆಗಿಲ್ಲ ಈ ರೋಡಾಗ, ಒಂದೇ ಇದ್ದಿದ್ದಂತ ಎಲ್ಲ ನಿಲ್ಸವ್ರೆ. ನಾನು ಕಾರುಗಳು ನೋಡ್ಬಿಟ್ಟು 5-6 ಕಾರುಗಳಿದೆ. ಅವಾಗ ಬಿರಿಯಾನಿ ಆದರೆ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿತ್ತು, ತಿನ್ಬೋದು. ಅದು ಬಿಟ್ಟು ಅವರು ಬೋಟಿ ಏನು ಕೊಟ್ಟರು, ಕರೀಸ್ ಏನೇನಿದೆ ಅದೆಲ್ಲ ಅಷ್ಟಕ್ಕಷ್ಟೇ, ಅಷ್ಟು ಚೆನ್ನಾಗಿಲ್ಲ ಊಟನೂ ಇಲ್ಲಿ. ಬಟ್ ಆದ್ರೂ ಊಟಕ್ಕೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟು ಹೊಟ್ಟೆ ಕಷ್ಟಪಟ್ಟು ತುಂಬಿಸ್ಕೊಂಡು ಬರ್ತಾಯಿದ್ದೀನಿ. ಓಕೆ ಗೈಸ್, ಇವಾಗ ಇಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಎಲ್ಲಿ ಇಳಿಸ್ತೀರಿ ಗೊತ್ತಿಲ್ಲ. ಇವಾಗ ಆ್ಯಕ್ಚುಲಿ ಎಲ್ಲಿ ಹೋಗ್ತಿದ್ದೀರಿ ಅಂತ ಯಾರಿಗೂ ಅಪ್ಡೇಟೇ ಕೊಟ್ಟಿಲ್ಲ ನಾವಿನ್ನು. ಸೊ ನಾವು ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಅಕಸ್ಮಾತ್ ಏನಾದರೂ ನಾವು ಹೋಗೋ ಡೆಸ್ಟಿನೇಷನ್ಗೆ ಇವತ್ತು ರೀಚ್ ಆಗೋಕ್ಕಾಗಿಲ್ಲ ಅಂದರೆ. ಸೊ ಮಾಡಿದ ಮಿಸ್ಟೇಕ್ ಏನಂದರೆ ಫಸ್ಟ್ ಟೈಮ್ ಲೇಟಾಗಿ ಬಿಟ್ಟಿದ್ದೀವಿ. ಹೌದು, 12-11 ಇಲ್ಲ 11:40. ಯಾವಾಗಲೂ ನಾವು ಮಾರ್ನಿಂಗ್ 4 o'clock 5 o'clock ಬಿಡೋದು, ಇಷ್ಟೊತ್ತಿಗೆ ರೀಚ್ ಆಗೋದು. ಫಸ್ಟ್ ಟೈಮ್ 11:40 ಬಿಟ್ಟಿದ್ದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಓಕೆ ಗೈಸ್, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಮಗ. ವಿ ವಿಲ್ ಗೋ ಲೈಕ್ ಅ ಜೆಟ್. ಲೆಟ್ಸ್ ಗೋ ಗೈಸ್. ನೋಡ್ರಿ, ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲೋ, ಅಲ್ಲಿ ನಾನು ಇವಾಗ ಗಾಡಿ ನಿಲ್ಲಿಸ್ಬೇಕಾಗುತ್ತೆ. ಯಾಕಂದರೆ ಸಡನ್ನಾಗಿ ಫೋನಾಗ ಶೂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಳೆ ಇಲ್ಲ, ನಿಮ್ಮ ಕ್ಯಾಮ್ರಾದಾಗ ಕಾಣಿಸ್ತಾ ಇದೆ ಇಲ್ಲ. ಇಲ್ಲಿಂದ ಇದು ಫುಲ್ಲು ಸ್ಟ್ರೆಚ್, ಫುಲ್ಲು ಮಳೆ. ಆಪೋಸಿಟ್ ಬರೋ ಗಾಡಿಗಳೆಲ್ಲ ವೈಪರ್ಗಳು ಹಾಕ್ಕೊಂಡು ಬರ್ತಾ ಇದ್ದಾವೆ. ಫುಲ್ ಅಂದರೆ ಫುಲ್ ಮಳೆ. ಬಿಕಾಸ್ ಆಫ್ ಹೆವಿ ರೇನ್ ನಾವು ನಮ್ಮ ಪ್ಲ್ಯಾನ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀರಿ. ಸೊ ಅದಕ್ಕೆ ನಾವು ಸಕಲೇಶ್ಪುರ ಸೈಡಲ್ಲಿ ಇರೋವಂಥ ಪ್ಲೇಸಸ್ ನಾವು ವಿಸಿಟ್ ಮಾಡಿ ನಮ್ಮ ಮನೆಗೆ ಹೋಗಬೇಕು ಅಂತ. ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಿ ವಿಲ್ ಪ್ಲ್ಯಾನ್. ಏನೋ ಚಪ್ಪಲಿ ಬೇಕಂತ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ನನಗಲ್ಲ, ನಿಮಗೆ ಬೇಕು ಅಂತ ತಗೊಂಡಿದ್ದು. ಏನು ಕಾಫಿ ಕುಡಿತಾ ಇದ್ದೀರಿ? ಸೀರಿಯಸ್ಲಿ ಬೆಸ್ಟ್ ಆ್ಯಂಡ್ ವರ್ಸ್ಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಹೆವಿ ರೈನಲ್ಲೇ ಬಂದಿದ್ದೀರಿ. ಅದು ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ರೈನೇ ಬಂದಿದ್ದೀರಿ ನಾವು. ಚಳಿ ಆಗ್ತಿದೆ, ಕಾಲೆಲ್ಲ ಗಡಗಡ ಅಂತ ಇದೆ ಕಾಲು. ನಂದೇನಿಲ್ಲ, ಐ ಆಮ್ ಚಿಲ್. ನಮ್ಗೆ ಮಳೆ ಬಂದ್ರೂ ಏನು ಬಂದಿರೋ ರೈ ಒಂದೇ ಇರ್ತದೆ ಮೈಂಡಾಗ, ಫುಲ್ ಖುಷಿ. ಓಕೆ ಗೈಸ್, ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಈಗ ಹೋಗ್ಬಿಟ್ಟು ಬೆಚ್ಚಗೆ ಗೂಡಲ್ಲಿ ದಬಾಕ್ಕೊಡ್ತೀವಿ. ನಾಳೆ ಸಿಗೋಣ, ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ಕಷ್ಟಪಟ್ಟು ನಾವು ಬಂದಿದ್ದೀರಿ ಇಲ್ಲಿವರೆಗೂ ಅಂತ. ಬಾಯ್ ಬಾಯ್.